ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಒಂದು ಮೇಕೆ ತಂದಿದ್ರು, ಸಾರಿ ಮೇಕೆ ಅಲ್ಲ, ಕುರಿ ತಂದಿದ್ರು. ಅದನ್ನ ಇವಾಗ ಕಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಅಂದ್ರೆ ಪಾಲ್ ಹಾಕಿದ್ರು, 5 6 ಪಾಲ್ ಹಾಕಿದ್ರು. ಇವಾಗ ಕಟ್ ಮಾಡಿ ಕೊಟ್ಟಿದ್ದಾರೆ. ಬೋಟಿ ಮತ್ತೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಬೋಟಿನ ಅದನ್ನ ಬಿಸಿನೀರಿಟ್ಟು ಕುದಿಸಿ ನೀಟಾಗಿ ಕ್ಲೀನ್ ಮಾಡಬೇಕು. ಅವರು ಗಂಡು ಮಕ್ಕಳು ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ಲ, ಸುಮ್ಮನೆ ಮೇಲ್ಮೇಲೆ ಕ್ಲೀನ್ ಮಾಡಿರ್ತಾರೆ. ಅದು ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಯೋ ತನಕ ಸ್ವಲ್ಪ ಕುದಿಸ್ಬೇಕು. ಅವಾಗ ನೀಟಾಗಿ ಬೋಟಿ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಸಾಂಬಾರ್ ಮಾಡಕ್ಕೆ ಅಂತ ಇವಾಗ ಈರುಳ್ಳಿನೆಲ್ಲ ಸುರ್ಕೊಂತಾ ಇದ್ದೀನಿ. ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಲಸು ಬಂದು ಅದನ್ನ ಎತ್ಕೊಂಡು ಕೊಡು, ಇದನ್ನ ಕೊಡು ಅಂತ ಸುಮ್ಮನೆ ತಲೆ ತಿಂತಾ ಇದ್ದ. ಲೇಟ್ ಆಗಿಬಿಟ್ಟಿತ್ತು, ಆಗಲೇ ಒಂದು 8 ಗಂಟೆ ಆಗಿಬಿಟ್ಟಿತ್ತು. ಅದು ಅಂದರೆ ಸಾಯಂಕಾಲ 6 ಗಂಟೆಯಿಂದ ಅವ್ರು ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. 8 ಗಂಟೆ ಕೊಟ್ಟಿದ್ದಾರೆ, ಲೇಟಾಗಿ ಮಾಡಿದ್ರು. ಹಾಗಾಗಿ ಸ್ವಲ್ಪ ಸಾಂಬಾರ್ ಅಂದರೆ ಮಾವವರು ಕೂಡ ಮಧ್ಯಾಹ್ನ ಊಟ ಮಾಡಿರ್ತಾರಲ್ಲ, ಹಾಗಾಗಿ ಕೆಲಸ ಮಾಡೋರು ಸ್ವಲ್ಪ ಬೇಗನೆ ಊಟ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಇವಾಗ ಸಾಮಾನೆಲ್ಲ ತೊಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಇದು ಕೊತ್ತಂಬರಿ ಸೊಪ್ಪು, ಪುದೀನ, ಇವಾಗ ಚಕ್ಕೆ ಮಸಾಲೆ ತಗೊಂಡಿದ್ದೀನಿ. ಎಷ್ಟು ಅಂದರೆ ಮಟನ್ ಎಷ್ಟು ಬರುತ್ತೋ ಅಷ್ಟು ನೋಡಿ ನಾನು ಐಟಮ್ಸ್ಗಳನ್ನ ತೊಗೊತೀನಿ. ಈರುಳ್ಳಿನಾಗಲಿ, ಅದು ಮೆಣಸಿನ್ಕಾಯಿ, ಖಾರದ ಪುಡಿ ಅದೆಲ್ಲ. ಹಾಗಾಗಿ ಇವಾಗ ಅಷ್ಟು ತಗೊಂಡು ಇವಾಗ ಸ್ವಲ್ಪ ಅನ್ನಕ್ಕೂ ಕೂಡ ಇಟ್ಕೊಂಡೆ. ಕುಕ್ಕರಲ್ಲೇ ವಿಷಲ್ ಓಡಿಸ್ಬಿಡೋಣ ಅಂದ್ಬಿಟ್ಟು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ನ ತೆಗ್ದಿಟ್ಕೊತಾ ಇದ್ದೀನಿ. ಹಾಗೆ ಇವಾಗ ಬೋಟಿ ಕೂಡ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಬೋಟಿಗೆ ಸ್ವಲ್ಪ ಇದನ್ನ ಎಲೆ ಅಡಿಕೆ ತಿಂತೀವಲ್ಲ, ಸುಣ್ಣ, ಆ ಸುಣ್ಣನ ಹಾಕಿ ಕುದಿಸೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತದು. ಹಾಗಾಗಿ ಸ್ವಲ್ಪ ಹಾಕಿ ಸೈಡಿಗೆ ಕೂಡ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಇವಾಗ ತೊಳ್ಕೊಂಡಿರುವಂಥ ಮಟನ್ನ ಇವಾಗ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಮಟನ್ ಕೂಡ ಅಂದರೆ ಬಿಗಿ ಬರಬೇಕು, ಅಷ್ಟು ನೀಟಾಗಿ ಇದು ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿ ಇವಾಗ ಬಿಟ್ಟಿದ್ದೀನಿ. ನೋಡಿ, ಇದನ್ನ ಒಂದು ತಿಂದರೆ ಸಾಕು, ಸೊಂಟದ ನೋವು ಆ ಥರ ಏನೂ ಇರಲ್ವಂತೆ. ಅಂದರೆ ಬಟ್ಟಿ ಬೀಳುತ್ತಲ್ಲ, ಆ ಥರ ಏನೂ ಆಗಲ್ವಂತೆ. ಬ್ರೈನ್ ಕೂಡ ತಂದಿಕ್ಕಿದ್ರು, ಅದನ್ನ ಯಾರೂ ಮುಟ್ಲಿಲ್ಲ. ನಮ್ಮ ಮನೆಯವರು ಬ್ಲೆಡ್ ಫ್ರೈ ಏನೋ ಮಾಡ್ತೀನಂತ ಅದನ್ನ ಸೈಡಲ್ಲಿ ತೆಗ್ದಿಕ್ಕಿದ್ದಾರೆ. ಹಾಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಚೆನ್ನಾಗಿ ಕುದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಬೋಟಿ ಕೂಡ. ನೋಡಿ ಇವಾಗ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ರುಬ್ಕೊಂಡಿಲ್ಲ. ಮತ್ತು ಇವಾಗ ರುಬ್ಕೊಂಡಿರುವಂಥ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಏನು ಹಾಕ್ಕೊಳ್ಳಿಲ್ಲ, ಅಂದರೆ ನೀರು ಥರ ಇದ್ದರೆ ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ನೀರನ್ನೇ ಹಾಕ್ಕೊಂಡು ಇವಾಗ ಬೋಟಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಇವಾಗ ಮತ್ತೆ ಒಂದು ಸತಿ ತೊಳೆದ್ಬಿಟ್ಟು ಅದರಲ್ಲೇ ಇವಾಗ ಹಾಕ್ತಾಯಿದ್ದೀನಿ. ಇದು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ನೋಡಿ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 4 ವಿಷಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಅಂದರೆ ಎಳೆ ಮಟನ್ ಇದು, ತುಂಬ ಇದಾಗಿರಲಿಲ್ಲ. ಹಾಗೆ ಒಂದು ಸೈಡು ಕೂಡ ಮುದ್ದೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಕೂಡ ಇಟ್ಟಿದ್ದೆ. ಅದು ಒಂದು 4 ವಿಷಲ್ ಹೊಡೆಯೋಷ್ಟರಲ್ಲಿ ಮುದ್ದೆ ಕೂಡ ರೆಡಿಯಾಗಿಬಿಡುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ, ಆಗಲೇ 8 9 ಗಂಟೆ ಆಗ್ತಾ ಬಂತು. ನಾವು ಡೈಲಿ 8 ಗಂಟೆ ಅಷ್ಟರೊಳಗೆ ನಮ್ದು ಊಟ ಎಲ್ಲ ಮುಗ್ದಿರುತ್ತೆ. ಲೇಟ್ ಆಗೋದಂದರೆ ನಮ್ಮ ಮನೆಯವ್ರದ್ದು ಒಬ್ರದ್ದೇ, ಅವರೇ 9:30ಗೆ ಊಟ ಮಾಡೋದು. ನಾವೆಲ್ಲ 8 ಗಂಟೆ ಅಷ್ಟರಲ್ಲಿ ನಮ್ಮದೆಲ್ಲ ಊಟ ಎಲ್ಲ ಮುಗ್ದಿರುತ್ತೆ. ಆದರೆ ಇವತ್ತು ಲೇಟ್ ಆಯ್ತಲ್ಲ, ಹಾಗಾಗಿ ನೋಡಿ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ ಜಾಸ್ತಿ ನೀರು ಹಾಕಿರಲಿಲ್ಲ ನಾನು, ಅಂದರೆ ತುಂಬ ಗಟ್ಟಿಯಾಗುತ್ತೆ. ಕುಕ್ಕರಲ್ಲಿ ನಾವು ಎಷ್ಟು ನೀರು ಹಾಕ್ತೀವೋ ಅಷ್ಟೇ ಇದಿರುತ್ತೆ. ಹಾಗೆ ಮುದ್ದೆ ಕೂಡ ಮಾಡಿಕೊಂಡು ತಿಂದ್ವು. ಹಾಗೆ ನಮ್ಮ ಮನೆಯವರು ಕೂಡ ಬ್ಲೆಡ್ ಫ್ರೈನ ಮಾಡಿದರು. ಇದ್ರ ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನಮ್ಮ ಮನೆಯವರು ಹೇಳ್ದೇ ವೀಡಿಯೋನ ಇದು ಮಾಡಿಬಿಡ್ತಾರೆ. ಹಾಗಾಗಿ ಮತ್ತು ಬ್ಲೆಡ್ ಎಲ್ಲ ತೋರಿಸ್ಬಾರ್ದು ಅಂದ್ರಲ್ಲ, ಸುಮ್ಮನೆ ರಿಸ್ಕು ಏನು ತೊಗೊಳ್ಳೋದು ಅಂತ, ಹಾಗಾಗಿ ಅದನ್ನು ತೋರಿಸ್ಲಿಲ್ಲ. ಹಾಗೆ ಮೊಳಕೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಅಂದರೆ ನಮ್ಮ ಮನೆ ದೇವ್ರ ವಾರ ಅಲ್ಲ, ಹಾಗಾಗಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಶೆಲ್ಫ್ ಎಲ್ಲ ಒಂಥರ ಕಾಣಿಸ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ಎತ್ತಿಕ್ಕೊತಾ ಇದ್ದೀನಿ. ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಹಾಗೆ ಸಾಂಬಾರು ಇತ್ತಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ಅವಲಕ್ಕಿ ಏನಾರ ಮಾಡಿಕೊಟ್ರೆ ಆಯಿತು ಅಂದ್ಬಿಟ್ಟು ಇವಾಗ ಅದೇ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಅನ್ನ ಕೂಡ ಮಾಡ್ಕೊಂಡಾಯಿತು. ಹಾಗೆ ಸ್ವಲ್ಪ ಬೆಳಗ್ಗೆ 8 ಗಂಟೆ ಅಷ್ಟರಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆಯವರು ಕೂಡ ಊಟ ಮಾಡ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ಎತ್ತಿಕ್ಕೊತಾ ಇದ್ದೀನಿ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು, ಅಂದರೆ ಬೇರೆಯವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಲ್ಲ. ನಾನು ಅಷ್ಟೇ, ನನ್ನ ಮದುವೆ ಆಗಿ 7-8 ವರ್ಷ ಆದರೂ ಕೂಡ ನಾನು ಜಾಸ್ತಿ ಯಾರ ಮನೆ ಹತ್ರನೂ ಹೋಗೋದಿಲ್ಲ. ಅಪರೂಪಕ್ಕೆ ಯಾರ ಮನೆ ಹತ್ರನಾದರೂ ಹೋಗ್ತೀನಿ ಅಷ್ಟೇ. ಅದು 15 ದಿವಸ 20 ದಿವಸ ಒಂದು ತಿಂಗಳ ಹತ್ರ
ಪಾಪು ನೋಡ್ಕೊ ಬರಕ್ಕೆ ಅಂತ ನಮ್ ಚಿಕ್ಕ ಮಾವ ಇದಾರೆ ಅವ್ರ ಮನೆ ಹತ್ರ ಹೋಗ್ತೀನಿ ಅಷ್ಟೇ. ಬಿಟ್ರೆ ಇನ್ಯಾರ್ ಮನೆ ಹತ್ರನೂ ಹೋಗಲ್ಲ. ಸುಮ್ನೆ ಊರೊಳಗಡೆ ಹೋದ್ರೆ ಒಂದ್ ಮಾತು ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋದು ಅದು ಇದು ಏನಕ್ಕಲ್ಲ ಬೇರೆಯವ್ರ ಊರು ಉಸಾಬ್ರಿ ನಮ್ಗ್ಯಾಕೆ ನಮ್ ಕೆಲ್ಸ ಆಯ್ತು ನಾವಾಯ್ತು ಅಂತ ನಾನ್ ಬೇರೆಯವ್ರ ಮನೆ ಹತ್ರ ಅಂತೂ ಯಾವತ್ತೂ ಹೋಗಲ್ಲ. ಎಷ್ಟೇ ಕೆಲ್ಸ ಇದ್ರು ಕೂಡ ಕೆಲ್ಸ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸುಮ್ನೆ ಇರ್ತೀನಿ ಹೊರ್ತು ಬೇರೆಯವ್ರ ಮನೆ ಹತ್ರ ಹೋಗಲ್ಲ. ಏನಾರ ಕೆಲ್ಸ ಇಲ್ಲ ಅಂದ್ರೂ ಕೂಡ ಏನಾರ ಇದೇ ತರ ಬೇರೆ ಬೇರೆ ಕೆಲ್ಸನ ಮಾಡ್ಕೊಳ್ಳೋದು. ಅದೇ ತರ ನಾನಂತೂ ಬೇರೆಯವ್ರ ಮನೆ ಹತ್ರ ಹೋಗಲ್ಲ. ಹಳ್ಳಿ ಕಡೆ ಹೆಂಗೆ ಅಂತ ಗೊತ್ತಿರುತ್ತೆ. ನಾವೇನಾರ ಅಂದ್ರೆ ಅದಕ್ಕೆ ಒಂದ್ 4, 5 ಮಾತ್ ಸೇರ್ಸಿ ಬೇರೆಯವ್ರಿಗೆ ಹೇಳೋದು ಅವಳು ಹಂಗಂತೆ ಹಿಂಗೆ ಅಂತ ನಮ್ ಬಗ್ಗೆ ಕೆಟ್ಟ ಒಪಿನಿಯನ್ ತರೋದು ಅದೆಲ್ಲ ಏನ್ಕೆ ಸುಮ್ನೆ ಅಂದ್ರೆ ಮನೆ ಒಳಗಡೆನೆ ಈ ತರ ಹಾಕ್ಬಿಡ್ತಾರೆ. ಹಾಗಾಗಿ ನಾನು ಬೇರೆಯವ್ರು ಎಲ್ಲೂ ಕೂಡ ಹೊರಗಡೆ ಎಲ್ಲೂ ಹೋಗಕ್ ಇಷ್ಟ ಪಡಲ್ಲ. ನಾನ್ ಮದ್ವೆ ಆಗಿ 7, 8 ವರ್ಷ ಆದ್ರೂ ಕೂಡ ಬೇರೆಯವ್ರ ಮನೇಲಿ ಹೆಂಗೈತೆ ಏನು ಅಂತ ಹೋಗೋದೇ ಇಲ್ಲ. ಸೋನಿಗೂ ಅಷ್ಟೇ ಎಲ್ಲೂ ಕಳ್ಸಕ್ ಇಷ್ಟ ಪಡಲ್ಲ. ಹೇಗೆ ಅಂದ್ರೆ ನಾವೊಂದ್ ಮಾತ್ ಹೇಳಿದ್ರೆ ಅದಕ್ಕೆ ಒಂದೆರಡ್ ಮಾತ್ ಸೇರ್ಸ್ ಹೇಳಿ ಮನೆಯವ್ರ ಮಧ್ಯೆನೆ ಜಗಳ ತಂದಿಕ್ಬಿಡ್ತಾರೆ. ಹಳ್ಳಿಯೆಲ್ಲ ಬೇರೆ ಕಡೆ ಕೂಡ ಈ ತರ ನಡೆಯುತ್ತೆ. ಮಧ್ಯ ಮನೇಲೇ ಈ ತರ ಜಗಳ ಹಾಕಿ ಅವ್ರ ಬೇಳೆ ಬೇಯಿಸ್ಕೊಳ್ಳೋದೇ ಜಾಸ್ತಿ. ಹಾಗಾಗಿ ಬೇರೆಯವ್ರ ಮನೆ ಹತ್ರ ಯಾಕ್ ಹೋಗ್ಬೇಕು? ಎಷ್ಟೇ ಕೆಲ್ಸ ಇರ್ಲಿ ಇಲ್ದೇ ಇರ್ಲಿ ನಾವು ನಮ್ಮನೆ ಕೆಲ್ಸನ ಬಿಟ್ಟು ಬೇರೆಯವ್ರ ಮನೆ ಹತ್ರ ಹೋಗ್ ಕುತ್ಕೊಂಡ್ರೆ ನಮ್ಗೂ ಕೂಡ ಚೀಪಾಗ್ ನೋಡ್ತಾರೆ. ಇವ್ಳ್ದೇನ್ ಬಿಡು ಅಂತ. ಸುಮ್ನೆ ಏನ್ಕೆ ನಮ್ ಕೆಲ್ಸ ನಾವ್ ಮಾಡ್ಕೊಂಡು ನಮ್ಮನೆ ಹತ್ರ ನಾವಿದ್ರೆ ನಮ್ಗೆ ಎಷ್ಟೊಂದ್ ನೆಮ್ಮದಿ. ಇವಾಗ್ ಏನಂದ್ರೆ ಇಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅನ್ನೋ ಜನಗಳು. ಅವ್ರ ಮುಂದೆ ಎಷ್ಟು ಇದಾಗಿದ್ರು ಕೂಡ ಇದುವೆ. ಅವ್ರ ಮುಂದೆ ನಾವು ಕೀಳಾಗಿರ್ಬಾರ್ದು. ಅವ್ರಿಗಿಂತ ಜಾಸ್ತಿ ಇದ್ರಲ್ಲೇ ಇರ್ಬೇಕು. ಈ ಮಾತನ್ನ ನಾನ್ ಯಾಕೆ ಹೇಳ್ತಾ ಇದ್ದೀನಂದ್ರೆ ನಾನು ಯಾರ್ ಮನೆ ಹತ್ರನೂ ಹೋಗಿರ್ಲಿಲ್ಲ. ರೋಡಲ್ಲಿ ಹಾಗೆ ಸಿಕ್ಕಿದ್ರು ಹೇಗೆ ಅಂತ ಹೇಳ್ತಿದ್ರು. ಆಗ ನಾನೊಂದ್ ಹೇಳಿದ್ ಮಾತೊಂದು. ಆಗ ಅವ್ರು ಬಂದು ನಮ್ಮ ಅತ್ತೆಯವ್ರಿಗೆ ಹೇಳಿದ್ ಇನ್ನೊಂದ್ ಮಾತು. ಆಮೇಲೆ ಅವ್ರು ಹೇಳಿದ್ದೆ ಒಂದ್ ಮಾತು. ಅಂದ್ರೆ ನಮ್ಮಿಬ್ರು ಮಧ್ಯೆ ಜಗಳ ತಂದಿಡೋಂತ ಮಾತದು. ಅವತ್ತು ಗೊತ್ತಾಯ್ತು ಎಷ್ಟು ಮನುಷ್ಯರು ಎಷ್ಟು ಬಣ್ಣ ಬದಲಾಯಿಸ್ತಾರೆ ಗೋಸುಂಬೆ ತರ ಅಂತ. ಅಂದ್ರೆ ಅವ್ರ ಬೇಳೆನ ಬೇಯಿಸ್ಕೊಳಕ್ಕೆ ನಮ್ಮ ಮಧ್ಯೆನೇ ತಂದಿಡ್ತಾರೆ ಅಂದ್ರೆ ಇನ್ನೆಂತ ಜನಗಳಿರ್ಬೋದಲ್ಲ. ಹಾಗಾಗಿ ಯಾರ್ ಮನೆ ಹತ್ರನೂ ಹೋಗೋದಿಲ್ಲ. ಸುಮ್ನೆ ನಾನಾಯ್ತು ನನ್ ಕೆಲ್ಸ ಆಯ್ತು ಅಂತ ಇರ್ತೀನಷ್ಟೇ. ನಾನೇನು ಅಂತ ನಮ್ಮತ್ತೆಗ್ ಗೊತ್ತು. ನಮ್ಮತ್ತೆ ಏನು ಅಂತ ನನಗ್ ಗೊತ್ತು. ನಾವೆಲ್ಲರ ಅಂದ್ರೆ ಸ್ವಲ್ಪ ಹಂಗೆ ಇರ್ಸು-ಮುರ್ಸು ಇರ್ದಿದ್ರೆ ಒಬ್ರಿಗೊಬ್ರು ಜಗಳ ಆಡ್ಕೋಬೇಕಾಗಿತ್ತು. ಇಬ್ರು ಕೂಡ ಹಂಗ್ ಹೇಳ್ದೆ ನಮ್ಮತ್ತೆ ಬಂದು ಡೈರೆಕ್ಟ್ ಆಗಿ ಕೇಳಿದ್ರು ಹಂಗ್ ಹೇಳಿದ್ದಾ ಅಂತ. ಇಲ್ಲ ಅತ್ತೆ ನಾನ್ ಹೇಳಿಲ್ಲ. ಯಾರ್ ಹೇಳಿದ್ದು ಅಂತ ನಂಗ್ ಗೊತ್ತಾಯ್ತಲ್ಲ. ಅಂದ್ರೆ ನಾನೊಂಥರ ಹೇಳಿದ್ದು ಯಾರ್ ಹೇಳಿರ್ತಾರೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವಾಗ್ ಗೊತ್ತಾಯ್ತು ಎಂತ ಜನಗಳು ಅಂತ. ಅವತ್ತು ನಮ್ಮತ್ತೆ ಹೇಳಿದ್ರು, "ಕೆಲ್ಸ ಇಲ್ಲ ಅಂದ್ರೂ ಪರವಾಗಿಲ್ಲಮ್ಮ ಮನೇಲಿ ಮನಿಕೋಗ್ಬಿಡು ಬೇರೆಯವ್ರ ಮನೆ ಹತ್ರ ಹೋಗ್ಬೇಡ. ಅಂದ್ರೆ ಈ ತರ ಕೆಲ್ಸಗಳು ಜಾಸ್ತಿ ಮಾಡ್ತಾರೆ. ಅಂದ್ರೆ ಮನೆ ಒಡೆಯೋ ಕೆಲ್ಸ ಜಾಸ್ತಿ ಇಲ್ಲಿ. ಹಾಗಾಗಿ ನೀನೊಂದ್ ಕೆಲ್ಸ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರ್ ಮನೆ ಹತ್ರನೂ ಹೋಗ್ಬೇಡ ಏನಿಲ್ಲ" ಅಂತ ಅವತ್ತ್ ಹೇಳಿದ್ರು ನಮ್ಮತ್ತೆಯವ್ರು. ಇವತ್ತು ಕೂಡ ಅಷ್ಟೇ. ಎಲ್ಲೂ ಕೂಡ ಒಬ್ರತ್ರ ಮಾತಾಡಕ್ಕೂ ನಾನು ಎಷ್ಟು ಇದ್ ಮಾಡ್ತೀನಿ ಅಂದ್ರೆ ಹೊರಗಡೆ ಅಂದ್ರೆ ಗೊತ್ತಾಗುತ್ತೆ ಯಾರತ್ರ ಮಾತಾಡ್ಬೇಕು ಯಾರತ್ರ ಮಾತಾಡ್ಬಾರ್ದು ಅಂತ. ಅಂದ್ರೆ ಕೆಲವು ಜನಗಳತ್ರ ಒಂದ್ ಹೇಳಿದ್ರೆ ಇನ್ನೊಂದ್ ಜೋಡ್ಸಿ ಹೇಳೋರು ಹೇಗೆ ಅಂತ ನಮಗ್ ಗೊತ್ತಾಗುತ್ತಲ್ಲ. ಅವ್ರ ಹತ್ರ ನನ್ ಕಾಲು ಕೂಡ ಹಿಡಿಯಕ್ ಹೋಗಲ್ಲ. ಹಾಗೆ ನನ್ ಹತ್ರ ನ್ಯಾಚುರಲ್ ಮಾತಾಡ್ತಾರ ಅವ್ರ ಹತ್ರನೂ ಕೂಡ ನಾನು ತುಂಬಾ ಚೆನ್ನಾಗ್ ಮಾತಾಡ್ತೀನಿ. ಈ ತರ ಬತ್ತಿ ಇಡೋರು ಅವ್ರು ಇದ್ರೆ ನಾನಂತೂ ಅವ್ರ ಪಕ್ಕನ ಹೋಗ್ ನಿಲ್ಲಲ್ಲ. ಅವ್ರನ್ನ ಸುಮ್ನೆ ಒಂದ್ ಸ್ಮೈಲ್ ಕೊಟ್ಟು ದೂರ ಹೊರಟೋಗ್ಬಿಡೋದು ಅವ್ರಿಂದ. ಸುಮ್ನೆ ನಾವೊಂದ್ ಹೇಳಿ ಹೇಳಿ ಸುಮ್ನೆ ಏನಕ್ಕಲ್ಲ ಜಗಳ. ಹಾಗಾಗಿ ನಾನು ಅವ್ರ ಹತ್ರನೂ ಹೋಗೋದಿಲ್ಲ. ಅವ್ರು ಇವ್ರು ಹೇಳ್ತಾರೆ ಅವಳಿಗೇನ್ ಬೇಜಾರಾಗಲ್ವಾ? ಒಬ್ರು ಮನೆ ಹತ್ರನೂ ಹೋಗಲ್ಲ. ಸುಮ್ನೆ ಅವಳಾಯ್ತು ಅವ್ಳ ಮನೆ ಹತ್ರ ಆಯ್ತು ಅಂತ ಬೇರೆಯವ್ರ ಮುಂದೆ ಹೋಗಿ ಹೇಳ್ತಾರೆ. ಸುಮ್ನೆ ಯಾಕ್ ಹೋಗ್ಬೇಕಲ್ವಾ? ಬೇರೆಯವ್ರ ಮಾತ್ ನಾವ್ ಯಾಕ್ ಕೇಳ್ಬೇಕು? ನಮ್ ಮಾತ್ನ ಅವ್ರಿಗೆ ಯಾಕ್ ಹೇಳ್ಬೇಕು? ನಮ್ಮನೆ ಗುಟ್ಟು ಏನಕ್ಕೆ ಹೊರಗಡೆ ಬಿಟ್ಕೊಡ್ಬೇಕು? ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ಇದ್ರೆ ಸಾಕು. ಒಂದೊಂದ್ಸತಿ ನಾನೇ ಅನ್ಕೊಂತೀನಿ ತುಂಬಾ ಕೆಲ್ಸ ಆಯ್ತಪ್ಪ ಕೆಲ್ಸ ಅಂತ. ಒಂದೊಂದ್ಸತಿ ಬೇಜಾರ್ ಪಡ್ಕೊಂತೀನಿ. ಆದ್ರೆ ಒಂದೊಂದ್ಸತಿ ನಂಗ್ ಅರ್ಥ ಆಗುತ್ತೆ ಈ ತರ ಕೆಲ್ಸ ಇದ್ರೇನೆ ಸುಮ್ನೆ ಬೇಜಾರು ಆಗಲ್ಲ. ಹಾಗೆ ಬೇರೆಯವ್ರ ಮನೆ ಹತ್ರನೂ ಹೋಗ್ದೆ ನಮ್ಮನೆ ಕೆಲ್ಸ ಮಾಡ್ಕೊಂಡು ನಾವೇ ನೆಮ್ಮದಿಯಾಗಿರ್ಬೋದು. ಅಂದ್ರೆ ಕೆಲ್ಸ ಇದ್ದಷ್ಟು ನೆಮ್ಮದಿ ಜಾಸ್ತಿ. ಅಂದ್ರೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಯಾವ್ದೇ ಯೋಚನೆಗಳು ಬರ್ತಾ ಇರಲ್ಲ. ಕೆಲ್ಸ ಮಾಡ್ಕೊಂಡು ಸುಮ್ನೆ ನಮ್ ಪಾಡಿಗೆ ನಾವು ಇರ್ತೀವಿ. ಅದೇ ಸ್ವಲ್ಪ ಫ್ರೀ ಆದ್ವು ಅಂದ್ರೆ ಅದು ಬೇರೆ ಅದು ಯೋಚನೆಗಳು ಬರ್ತಾನೆ ಇರ್ತವೆ. ನೆಮ್ಮದಿ ಇರಲ್ಲ ಆ ತರ ಆಗ್ಬಿಡುತ್ತೆ. ಹಾಗಾಗಿ ಕೆಲ್ಸ ಇದ್ರೂ ಮನೆ ಹತ್ರ ಇರ್ತೀನಿ. ಕೆಲ್ಸ ಇರ್ಲಿಲ್ಲ ಅಂದ್ರೂ ಮನೆ ಹತ್ರನೇ ಇರ್ತೀನಿ. ಬೇರೆ ಕಡೆ ಹೋಗಿ ಏನಕ್ ಸುಮ್ನೆ. ನನ್ ಕೈಲಿ ಎಷ್ಟ್ ಕೆಲ್ಸ ಆಗುತ್ತೋ ಅಷ್ಟ್ ಕೆಲ್ಸನ ಮಾಡ್ಕೊಂತೀನಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀನಿ. ಆಮೇಲೆ ಸ್ವಲ್ಪ ಅಂಗಡಿ ಆ ತರ ಮೇಕೆ ಕುರಿಗಳಿಗೆ ಮೇವು ಕಟ್ಟೋದು ಆ ತರನೇ ಫುಲ್ ದಿನನೆಲ್ಲ ಟೈಮ್ ಪಾಸ್ ಮಾಡ್ತೀನಿ ಹೊರ್ತು ಬೇರೆಯವ್ರ ಮನೆ ಹತ್ರ ಹೋಗಿ ಸುಮ್ನೆ ಏನೋ ರಿಸ್ಕ್ ತಗೊಳ್ಳೋದು ಅಂತ ಯಾವತ್ತೂ ಹೋಗೋದಿಲ್ಲ. ಯಾವಲ್ಲೋ ಅಪರೂಪಕ್ಕೆ ಪಾಪು ನೋಡ್ಕೊ ಬರಕ ಹೋಗ್ಬೇಕಂದ್ರೆ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲೂ ಕೂಡ ಜಾಸ್ತಿ ಹೊತ್ತಿರಲ್ಲ.
ಒಂದ್ ಅರ್ಧ ಗಂಟೆ ಅಷ್ಟಿದ್ದು ಬಂದ್ಬಿಡ್ತೀನಿ. ಹಾಗಾಗಿ ನಮ್ಗ್ಯಾಕ್ ಉರುಸಬ್ರಿ ಅಂದ್ಬಿಟ್ಟು ಇವಾಗ ಮನೆ ಕೆಲ್ಸನೆಲ್ಲ ಮಾಡ್ಕೊಂಡೆ ಇವಾಗೆಲ್ಲ ಕ್ಲೀನಾಗ್ ಕೂಡ ಆಗೋಯ್ತು. ಬೆಳಿಗ್ಗೆ 8 ಗಂಟೆಯಿಂದ ಹಿಡ್ದಿದ್ದು 2 ಗಂಟೆ ತನಕ ಇದೇ ಕೆಲ್ಸ ಆಯ್ತು. ಹಾಗೆ ಸ್ವಲ್ಪ ಪುಟ್ದಾಗ್ ಒಂದ್ ರಂಗೋಲಿ ಕೂಡ ಹಾಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಡ್ಗೆ ಮನೆ ನೋಡಿ ಈ ತರ ಚೆನ್ನಾಗಿ ಜೋಡಿಸ್ಕೊಂಡ್ರು ಕೂಡ ಲಸು ಅದೆಲ್ಲ ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾರೆ ಲಸು ಮತ್ತೆ ಸೋನಿ ಇಬ್ರದ್ದು ತರಲೆ ನನ್ ಮಕ್ಕಳ್ರಿಬ್ರು. ಹಾಗಾಗಿ ಇವಾಗ ಹಿಂಗ್ ಜೋಡಿಸ್ಕೊಂಡಿದೀನಿ ಸದ್ಯಕ್ಕೆ. ಆಮೇಲೆ ಒಂದ್ 2 ದಿವಸ ಬಿಟ್ರೆ ಹೆಂಗ್ ಬೇಕೋ ಹಂಗಂಗೆ ಬಿದ್ದಿರುತ್ತೆ. ಸೋಫಾ ಮೇಲೆಲ್ಲ ಕವರ್ ಹಾಕಿದೀನಿ. ಒಂದ್ ಅರ್ಧ ಗಂಟೆ ಕೂಡ ಇರಲ್ಲ ಅಷ್ಟ್ರಲ್ಲಿ ತೆಗ್ದಾಕಿರ್ತಾರೆ. ಇವತ್ತೊಂದ್ ಎಡವಟ್ಟಾಯ್ತು. ಏನ್ ಎಡವಟ್ಟು ಅಂದ್ರೆ ಲಸುನ ನಾನ್ ಎತ್ಕೊಂಡಿದ್ದೆ. ಅದೇಗ ಅವ್ನ್ ಕೈಯಿಂದ ಹಿಂಗ್ ಎಳ್ದ ತಾಳಿನೇ ಕಿತ್ತೋಯ್ತು. ಮಂಗಳವಾರ ತಾಳಿ ಕಿತ್ತೋಯ್ತು. ಪೂರ್ತಿ ಬೇಜಾರಾಯ್ತು. ಒಂದ್ 3 ಗಂಟೆಗೆ ಈ ತರ ಆಯ್ತು. ಅಂದ್ರೆ ನನ್ ಕೆಲ್ಸಾನು ಕೂಡ ಸ್ವಲ್ಪ ಮುಗ್ದಿತ್ತಲ್ಲ. ಅಷ್ಟ್ರಲ್ಲಿ ಇವತ್ ಮಂಗಳವಾರ ಬೇರೆ ಫುಲ್ ಬೇಜಾರಾಯ್ತು. ಅಂದ್ರೆ ಬೆಳಗ್ಲಿಂದ ಇಷ್ಟು ಕೆಲ್ಸ ಮಾಡ್ಕೊಂಡು ಫುಲ್ ಸುಸ್ತಾಗೋ ತರ ಕಾಣಿಸ್ತಾ ಇತ್ತು. ಅದ್ರಲ್ಲಿ ಬೇರೆ ನೆಗಡಿ ಕೆಮ್ಮು ಬೇರೆ ಆಗಿತ್ತು. ಅಂದ್ರೆ ಅದು ಕುರಿ ಮಾಂಸ ತಿಂದ್ನಲ್ಲ ಅದು ತಲೆ ಫುಲ್ ಇಟ್ಕೊಂಡಿದಾರೇನೋ ಯಾರೋ ಅಂತ ಆ ತರ ಆಯ್ತು. ಫುಲ್ ನೆಗಡಿಯಾಗಿ. ಇವಾಗ ಅವ್ನ್ ಬೇರೆ ಕಿತ್ತಾಕ್ಬಿಟ್ಟಿದಾನೆ. ಅಂದ್ರೆ ಪೋಣಿಸ್ತೀನಿ ಬೇಗ ಆದ್ರೆ ಸ್ವಲ್ಪ ಬೇಜಾರು. ಮುತ್ತೈದೆ ದಿವ್ಸನೇ ಅಂತ ಕರೀತಾರೆ ಮಂಗಳವಾರ ಅಂದ್ರೆ. ಅದ್ರಲ್ಲಿ ಬೇರೆ ಅವ್ನು ಇವತ್ತೇ ಕಿತ್ತಾಕಿದ್ದಾನೆ. ನಮ್ಮ ಅತ್ತೆಯವ್ರು ಬರೋಷ್ಟ್ರಲ್ಲಿ ಪೋಣಿಸ್ಕೊಂಡ್ಬಿಡೋಣ ಅಂತ ಬೇಗ ಇವಾಗ ಕೂತ್ಕೊಂಡಿದೀನಿ ಪೋಣ್ಸಣ ಅಂತ. ಅದ್ರ ಬೇರೆ ಇದ್ ಸ್ವಲ್ಪ ತರೆ ಎಲ್ಲ ರಿಸ್ಕ್ ಇದು ಕಾಣ್ಸೋದಿಲ್ಲ ಒಂದೊಂದ್ ಸತಿ ಅದು ಒಳಗಡೆ ಹೋಗಲ್ಲ ಆ ಗುಂಡ್ಗಳೆಲ್ಲ. ರೇಷ್ಮೆ ದಾರನ ಅವ್ನ್ ಕೈಯಿಂದ ಹೆಂಗ್ ಕಿತ್ತಾಕ್ದ ಅಂತ ನನ್ಗೂ ಕೂಡ ಫುಲ್ ಆಶ್ಚರ್ಯನೇ ಆಯ್ತು. ಅದು ಬೇರೆ ಕತ್ತಲ್ ಬೇರೆ ತಾಳಿ ಇರ್ಲಿಲ್ಲ. ಹೊರಗಡೆ ಹೋದ್ರೆ ಹೇಗ್ ಅನ್ಕೊಂತಾರೆ ಜನಗಳಂದ್ರೆ ಹೊರಗಡೆ ಅವ್ಳ್ ಕತ್ತಲ್ ತಾಳಿ ಇಲ್ಲ ಜಗಳಾಡಿ ಕಿತ್ತಾಕಿರ್ತಾರೆ. ಆ ತರ ಎಲ್ಲ ಯೋಚನೆ ಮಾಡ್ತಾರೆ ಜನಗಳು. ಅದಕ್ಕೆ ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ. ಅದು ಪೋಣಿಸ್ಕೊಂಡ್ ಹಾಕ್ಕೊಂಡೇ ಹೋಗ್ಬೇಕು ಅಂತ ಬೇಗ ಬೇಗ ಪೋಣಿಸ್ಕೊಂತಾ ಇದ್ದೀನಿ. ನಮ್ ಮನೆಯವ್ರು ಬಿಡು ಆಮೇಲೆ ನಾಳೆ ಪೋಣಿಸ್ಕೊಂತೀರಂತೆ ಅತ್ತೆನು ನೀನು ಕುತ್ಕೊಂಡು ಅಂತ. ಇಲ್ಲ ನಾನ್ ಪೋಣಿಸ್ಕೊಂತೀನಿ ಅಂತ ಅರ್ಧ ಗಂಟೆಲಿ ಪೋಣಿಸ್ಕೊಂಡಿದೀನಿ ನೋಡಿ ಈ ತರ ಪೋಣಿಸಿದೀನಿ. ಸ್ವಲ್ಪ ಪೋಣ್ಸಕ್ಕೆಲ್ಲ ಸ್ವಲ್ಪ ಇದಾಗುತ್ತೆ. ಅಮ್ಮ ಇದ್ದಿದ್ರೆ ನೀಟಾಗಿ ಪೋಣಿಸ್ಕೊಟ್ಬಿಡೋರು. ಅಮ್ಮ ಇಲ್ಲಿಲ್ವಲ್ಲ ಅಂದ್ರೆ ನಾನು ಪ್ರತಿ ಸರಿ ತಾಳಿನೆಲ್ಲ ಅಮ್ಮನೇ ಪೋಣಿಸ್ಕೊಡೋದು. ಈ ಸತಿ ನಾನ್ ಪೋಣಿಸ್ಕೊಂಡಿದೀನಿ ನೋಡಿ. ಒಂದ್ ಅರಳು ಅಂದ್ರೆ ಅದ್ ಗಂಡನ್ ಮನೆಯಿಂದ ಕೊಟ್ಟಿರ್ತಾರಲ್ಲ ಆ ತಾಳಿ ಒಂದ್ ಅರಳು ಕಿತ್ತೋಗಿದೆ. ಅದನ್ನು ಕೂಡ ಹಾಕಿಸ್ಕೋಬೇಕು. ಈ ತರ ಪೋಣಿಸ್ಕೊಂಡಿದೀನಿ. ನೋಡಿ ಚೆನ್ನಾಗ್ ಪೋಣ್ಸಿದೀನ ಹೇಗೆ ಅಂತ. ಹಾಗೆ ಹಾಕ್ಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.